ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ರೈಲ್ ಹಸಲ್ಗೆ ಸ್ವಾಗತ. ಭಾರತೀಯ ರೈಲ್ವೆಯ ಹೊಸ ನಿಯಮ. ಈಗಿನಿಂದ ಕೇವಲ ಕನ್ಫರ್ಮ್ ಟಿಕೆಟ್ ಹೊಂದಿರುವ ಪ್ರಯಾಣಿಕರಿಗಷ್ಟೇ 60 ಪ್ರಮುಖ ರೈಲು ನಿಲ್ದಾಣಗಳಿಗೆ ಪ್ರವೇಶ. ಈ ಬಗ್ಗೆ ವಿವರವಾಗಿ ತಿಳಿಯೋಣ. ರೈಲ್ವೆ ಸಚಿವರು ಈ ನಿರ್ಧಾರವನ್ನು ಹೆಚ್ಚಿನ ಸುರಕ್ಷತೆ ಹಾಗೂ ಜನಸಂದಣಿ ನಿಯಂತ್ರಣಕ್ಕಾಗಿ ತೆಗೆದುಕೊಂಡಿದ್ದಾರೆ. ಟಿಕೆಟ್ ಇಲ್ಲದವರು ಹಾಗೂ ವೇಟಿಂಗ್ ಲಿಸ್ಟ್ ಪ್ಯಾಸೆಂಜರ್ಸ್ಗಳು ರೈಲು ನಿಲ್ದಾಣದ ಹೊರಗೆ ನಿರ್ದಿಷ್ಟ ಸ್ಥಳದಲ್ಲಿ ಕಾಯಬೇಕು. ಆರಂಭದಲ್ಲಿ ಈ ನಿಯಮ 60 ರೈಲು ನಿಲ್ದಾಣಗಳಲ್ಲಿ ಜಾರಿಗೆ ಬರುತ್ತದೆ. ಅದರಲ್ಲಿ ಪ್ರಮುಖವಾದವುಗಳು ದೆಹಲಿ ರೈಲು ನಿಲ್ದಾಣ, ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, ಕೋಲ್ಕತ್ತಾದ ಹೌರಾ ರೈಲು ನಿಲ್ದಾಣ, ಚೆನ್ನೈನ ಸೆಂಟ್ರಲ್ ರೈಲು ನಿಲ್ದಾಣ ಹಾಗೂ ಬೆಂಗಳೂರಿನ ಸಿಟಿ ರೈಲು ನಿಲ್ದಾಣ. ಪ್ರತಿ ಸ್ಟೇಷನ್ಗೆ ಒಬ್ಬ ಸ್ಟೇಷನ್ ಡೈರೆಕ್ಟರ್ ನೇಮಕವಾಗಲಿದ್ದು, ಅವರು ಸ್ಥಳಾವಕಾಶ ಹಾಗೂ ಟಿಕೆಟ್ ಲಭ್ಯತೆ ಆಧಾರದ ಮೇಲೆ ಜನಸಂದಣಿಯನ್ನು ನಿಯಂತ್ರಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ರೈಲು ನಿಲ್ದಾಣ ತುಂಬ ಜನರಿಂದ ಕಿಕ್ಕಿರಿಯುವುದು. ಈ ನಿಯಮದಿಂದ ಅನಗತ್ಯ ಜನಸಂದಣಿ ತಪ್ಪಲಿದೆ, ಪ್ರಯಾಣಿಕರ ಸುರಕ್ಷತೆ ಹೆಚ್ಚುತ್ತದೆ ಹಾಗೂ ಪ್ರಯಾಣ ಹೆಚ್ಚು ಸುಗಮವಾಗಿರುತ್ತದೆ. ಆದ ಕಾರಣ ನಿಮ್ಮ ಪ್ರಯಾಣವನ್ನು ಮುಂಚಿತವಾಗಿ ಪ್ಲಾನ್ ಮಾಡಿ ರೈಲು ನಿಲ್ದಾಣಕ್ಕೆ ಹೋಗುವ ಮುನ್ನ ಕನ್ಫರ್ಮ್ ಟಿಕೆಟ್ ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈ ನಿಯಮ ಕೆಲಸ ಮಾಡುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ, ಸುರಕ್ಷಿತವಾಗಿ ಪ್ರಯಾಣಿಸಿ.